ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್. ಸ್ಮೃತಿಗಳು ಪಥದಲ್ಲಿ ಹಾಯ್ದು ಹೋಗುವ ಪ್ರತಿ ಕ್ಷಣವು ಹೃದಯಗಳಲ್ಲಿ ಅನಂತ ಭಾವನೆಗಳನ್ನು ಎಬ್ಬಿಸುತ್ತದೆ. ಹಳೆಯ ದಿನಗಳ ನೆನಪುಗಳು ಇಂದಿನ ನಗುಗೆ ಕಾರಣವಾಗುತ್ತದೆ. ಅಂತಹ ನಗುವಿನ ದಿನಗಳನ್ನು ಮೆಲುಕು ಹಾಕಲು ಡಾಕ್ಟರ್ ನಿಖಿಲ್ ಎಎಸ್ ರವರನ್ನು ವೇದಿಕೆಗೆ ಬರಮಾಡಿಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲೆ ಉಪಸ್ಥಿತರಿರುವ ಗಣ್ಯರಿಗೆ, ವಿಭಾಗದ ಮುಖ್ಯಸ್ಥರಿಗೆ, ಹೆಮ್ಮೆಯ ಪೋಷಕರಿಗೆ ಹಾಗೂ ನನ್ನೆಲ್ಲ ಪ್ರೀತಿಯ ಇವತ್ತು ಗ್ರಾಜ್ಯುಯೇಟ್ ಆಗುತ್ತಿರುವ ಆರ್ಯನ್ಸ್ ರವರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಡಾಕ್ಟರ್ ನಿಖಿಲ್ ಎಸ್. ಕಥೆಯೊಂದು ಶುರುವಾಗಿದೆ ಎಂದು ನನ್ನ 5.5 ವರ್ಷಗಳ ನೆನಪುಗಳ ಬಗ್ಗೆ ಇಲ್ಲಿ ಹೇಳೋಕೆ ಬಂದಿದ್ದೀನಿ. ನಾನು ನನ್ನ ಫ್ರೆಂಡ್ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೆ. ಒಂದು ಮುರಿದೋಗಿರೋ ಮೂಳೆನೂ POP ಹಾಕ್ಬಿಟ್ಟು ಕೆಲವು ವಾರಗಳಾದ್ಮೇಲೆ ತೆಗೆದುಬಿಟ್ರೆ ಫುಲ್ ಸ್ಟ್ರಾಂಗ್ ಆಗಿ ಸದೃಢ ಆಗಿರುತ್ತೆ. ಅಂಥದ್ರಲ್ಲಿ ನಾವು 5.5 ವರ್ಷ ಜೊತೆಗಿದ್ದವರು ಈಗ ಒಬ್ರನ್ನೊಬ್ರು ಬಿಟ್ಟು ಹೋಗ್ಬೇಕು ಅಂದರೆ ನಿಜವಾಗ್ಲೂ ಬೇಜಾರಾಗುತ್ತೆ. ಆದರೂ 5.5 ವರ್ಷ ಅದೆಷ್ಟು ಬೇಗ ಹೋಯ್ತೋ ಗೊತ್ತಿಲ್ಲ. ಮೊನ್ನೆ ಏನು ಪ್ರಕಾಶ್ ಸರ್ ಹಾಸ್ಟೆಲಲ್ಲಿ ರೂಲ್ಸ್ ಎಕ್ಸ್ಪ್ಲೈನ್ ಮಾಡ್ದಂಗಿತ್ತಪ್ಪ. ನಂಗಿನ್ನ ಮೊದಲನೇ ದಿನ ನೆನಪಿದೆ, 5 ಆಗಸ್ಟ್ 2019. ನಮಗೆ ಬೇರೆ ಸೀನಿಯರ್ಸ್ನ ಸರ್ ಅನ್ಬೇಕು ಅಂತ ಗೊತ್ತಿರಲಿಲ್ಲ. ನನ್ನ ಫ್ರೆಂಡ್ ಶಮಂತ್ ಅವತ್ತು ಮಿಸ್ ಆಗಿ ಅಣ್ಣ 2 ಚಪಾತಿ ಹಾಕಿ ಅಣ್ಣ ಅಂತ ಅಂದ್ಬಿಟ್ಟಿದ್ದ. ನಮಗೆ ಬೇರೆ ಹೊಸ ಜಾಗ, ಹೊಸ ಜನ, ಹಾಸ್ಟೆಲ್ಲು, ಸೀನಿಯರ್ಸು ಅಂತ ಭಯ. ಆದರೆ ನಮಗೆ ಗೊತ್ತಿರಲಿಲ್ಲ, ಸ್ಟಾರ್ಟಿಂಗಲ್ಲಿ ಸೀನಿಯರ್ಸ್ಗಳು ನಮ್ಮ ಜೊತೆ ಕಳೆದಂಥ ಕ್ಷಣಗಳು ಒನ್ ಆಫ್ ದ ಬೆಸ್ಟ್ ಮೆಮೊರೀಸ್ ಆಗಿಬಿಡುತ್ತೆ. ಅವರೇ ನಮ್ಮ ಜೊತೆ ಲೈಫ್ ಲಾಂಗ್ ಮೆಂಟರಾಗಿ ಜೊತೆಗಿರ್ತಾರೆ ಅಂತ. MBBS ಬರೋಕ್ಕಿಂತ ಮುಂಚೆ ಎಲ್ಲರದ್ದು ಒಂದು ಒಪಿನಿಯನ್ ಇತ್ತು, ಸಖತ್ ಕಷ್ಟ ಇರುತ್ತೆ, ಓದೋದು ತುಂಬ ಇರುತ್ತೆ, ದೊಡ್ಡ ಬುಕ್ಸು ಅದು ಇದು ಅಂತ. ಆದರೆ ನಾವುಗಳು 10th 99%, PU 98% ತೆಗೆದಿದ್ದವರು. ನಮಗೆಲ್ಲ ಎಲ್ಲಿ ಕಷ್ಟ ಆಗುತ್ತೆ ಅಂತ. ಏನೆಲ್ಲ ಗೈಟನ್ನು, ಹಾರ್ಪರು, ಕೆಲವರಂತೂ ಗ್ರೇಸ್ ಅನಾಟಮಿ ಓದೋರು. ಆದರೆ ಬಂತು ನೋಡಿ ಫಸ್ಟ್ ಇಂಟರ್ನಲ್ಸು. ಇಲ್ಲಿರೋ 140 ಜನರಲ್ಲಿ ಅರ್ಧಕ್ಕರ್ಧ ಆಲ್ಮೋಸ್ಟ್ ಯಾರೂ ಪಾಸೇ ಆಗಿಲ್ಲ. ಆಮೇಲಿಂದ ಎಲ್ಲರೂ ಈಗೋ ಕಮ್ಮಿಯಾಗಿ ಎಲ್ಲ ಸ್ವಲ್ಪ ತಗ್ಗಿ ಬಗ್ಗೆ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದರು. ಗೈಟನ್ನು ಹಿಡಿದವರೆಲ್ಲ, ಮಚ್ಚ ಇದು ಸಂಬುಲಿಂಗಂ ಸ್ವಲ್ಪ ಈಸಿ ಇದೆ ಅಲ್ವಾ ಮಚ್ಚ, ಹಂಗೆ ಸ್ವಲ್ಪ RS ಇಂಪಾರ್ಟೆಂಟ್ ಕ್ವಶನ್ಸ್ ಮಾರ್ಕ್ ಮಾಡಿಕೊಡು ಅಂತ ಸ್ಟಾರ್ಟ್ ಮಾಡ್ಕೊಂಡ್ರು. ಡಿಸೆಕ್ಷನ್ ಟೇಬಲ್ ಫಾರ್ಮಲ್ನೆಸ್ ಮೇಲೆ ತಡೆಯೋಕ್ಕಾಗದೆ ವಾರಕ್ಕೊಂದು ಸೆಂಟ್ ಖಾಲಿ ಮಾಡೋರು. ಫಿಸಿಯಾಲಜಿ ಲ್ಯಾಬಲ್ಲಿ ಯಾರು ಫಸ್ಟ್ ಪ್ರಿಕ್ ಮಾಡ್ತಾರೆ ಅಂತ ವಾರಗಣ್ಣಲ್ಲಿ ನೋಡ್ತಾ ಇದ್ರು. ಪ್ರಿಕ್ ಮಾಡಿದ್ಮೇಲೆ ಎಲ್ಲ ಸ್ಲೈಡ್ ತೊಗೊಂಡು ಅವ್ರ ಹತ್ರ ಹೋಗ್ಬಿಡೋರು. ನನ್ನ ಫ್ರೆಂಡ್ ಪ್ರಜ್ವಲ್ ಫೈನಲ್ ಎಕ್ಸಾಮ್ವರೆಗೂ ಇನ್ನೂ ಒಂದ್ಸಲಿನೂ ಪ್ರಿಕ್ ಮಾಡ್ಕೊಂಡೇ ಇಲ್ಲ. ಇನ್ನು ಬಯೋಕೆಮಿಸ್ಟ್ರಿ ಸೈಕಲ್ಗಳು ಮೆಸ್ಸಲ್ಲಿ ಹೋಗಿ ಊಟ ಮಾಡೋಷ್ಟು ಬರೋಷ್ಟರಲ್ಲೇ ಮರ್ತೋಗಿಡೋದು. ಇದ್ರ ಮಧ್ಯೆ ಕೊರೋನಾ ಸ್ಟಾರ್ಟ್ ಆಯಿತು. 12 ತಿಂಗಳು ಆಗಬೇಕಾಗಿತ್ತು ಫಸ್ಟ್ ಇಯರು, 15 ತಿಂಗಳಾಯಿತು. ಹೇಗೋ ಕಷ್ಟಪಟ್ಟು ನಾವು ಸ್ವಲ್ಪ ಮಾರ್ಕ್ಸ್ ತಗೊಂಡು ಸ್ವಲ್ಪ ಮಾರ್ಕ್ಸ್ HODs ಕೊಟ್ಟು ಅಂತೂ ಇಂತೂ ಫಸ್ಟ್ ಇಯರ್ ಪಾಸ್ ಆದ್ವಿ. ಇನ್ನು ಸೆಕೆಂಡ್ ಇಯರ್ ಅಂದರೆ ವಾರ್ಡ್ಸ್ಗೆಲ್ಲ ಎಂಟ್ರಿ. ಪೇಷಂಟ್ನ ಅವ್ರಿಗೆ ಅರ್ಥ ಆಗೋ ಭಾಷೆಯಲ್ಲಿ ಮಾತಾಡಿಸ್ಬೇಕು, ಮೆಡಿಕಲ್ ವರ್ಡ್ಸ್ ಯೂಸ್ ಮಾಡೋಂಗಿರಲಿಲ್ಲ. ಆದರೆ ಇದು ನಮಗೆ ಗೊತ್ತಿರಲಿಲ್ಲ. ಫಸ್ಟ್ ಡೇ ಎಲ್ಲ ಜೋಶಲ್ಲಿ, ಅಜಯ್ ನಿಮಗೆ ವೆರಿಕೋಸ್ ವೇನ್ಸ್ ಇದೆಯಾ, ಅಜಯ್ ನಿಮ್ಗಿರೋದು ಡೈರೆಕ್ಟಾ ಅಥವಾ ಇಂಡೈರೆಕ್ಟ್ ಹರ್ನಿಯಾನಾ ಅಂತ ಕೇಳಿದಾಗ ಅವರು ಬ್ಲ್ಯಾಂಕ್ ಆಗಿದ್ದು ಕೊಟ್ಟಿದ್ದ ರಿಯಾಕ್ಷನು ಇನ್ನೂ ನೆನಪಿದೆ. ಫಾರ್ಮೆಕೋಯವಲ್ಲಿ ನಾಸಿಯಾ ವಾಮಿಟಿಂಗ್ ಕೇಳಿ ಎಕ್ಸಾಮಿನರ್ಸ್ಗೆ ನಾಸಿಯಾ ಆಗಿರ್ತಿತ್ತು. ಮೈಕ್ರೋದಲ್ಲಿ ಗ್ರಾಮ್ ಪಾಸಿಟಿವ್ ಗ್ರಾಮ್ ನೆಗೆಟಿವ್ ಯಾವುದು ಅಂತ ಓನಾಗಿ ನಿಮೋನಿಕ್ ಮಾಡ್ಕೊಳ್ತಾ, ಪ್ಯಾಥೋ ಅಲ್ಲಿ ಎಲ್ಲ ಕ್ವಶನ್ಸ್ಗಳಿಗೂ ಒಂದು ಬೇಸಿಕ್ HND ಪೆನ್ಸಿಲ್ ಡಯಾಗ್ರಾಮ್ ಆಗ್ತಾ ಸೆಕೆಂಡ್ ಇಯರ್ ಪಾಸ್ ಆದ್ವಿ. ಇನ್ನು ಥರ್ಡ್ ಇಯರ್ ಬಂತು. ನಾವೇ ಆರ್ಗನೈಸಿಂಗ್ ಬ್ಯಾಚ್. ಫೆಸ್ಟ್ ಹೇಗಿರುತ್ತೆ ಅಂತ ಗೊತ್ತಿಲ್ಲದೆ ಇದ್ರು ಫೆಸ್ಟ್ ಆರ್ಗನೈಸ್ ಮಾಡಿ, ಕ್ಲಿನಿಲಾಜಿ ಕನ್ನಡ ರಾಜ್ಯೋತ್ಸವ ಅಂತ ಪ್ರೋಗ್ರಾಮ್ ಮಾಡ್ತಾ ಯಾವಾಗ ಫೈನಲ್ ಎಕ್ಸಾಮ್ ಬಂತೋ ಗೊತ್ತಿಲ್ಲ. PSM ಅಲ್ಲಿ ಬೆಳಿಗ್ಗೆ ಎಲ್ಲ ವಿಸಿಟ್ಸ್ ಹೋಗಿ ಸುಸ್ತಾಗಿಲ್ಲ ಅಂದರು ರಾತ್ರಿ ಪಾರ್ಕ್ ಬುಕ್ಕಲ್ಲಿ ಒಂದು ಪೇಜ್ ಓದಿದ್ರೆ ಸಾಕು, ನಿದ್ದೆ ಆರಾಮಾಗಿ ಬರ್ತಿತ್ತು. ಎಕ್ಸಾಮ್ ಹಿಂದಿನ ದಿನ ENT ಆಫ್ತಾಲಲ್ಲಿ ಎಷ್ಟು ಚಾಪ್ಟರ್ಸ್ ಮಿಕ್ಕಿದೆ ಅಂತಿದ್ರೆ, ಫೊರೆನ್ಸಿಕ್ ಇವಾಗ ಯಾವ ಬುಕ್ ಸ್ಟಾರ್ಟ್ ಮಾಡೋದು ಅಂತ ಡಿಸ್ಕಸ್ ಮಾಡ್ತಾ ಎಲ್ಲ ಥರ್ಡ್ ಇಯರ್ ಪಾಸ್ ಆದ್ವಿ. ಇವಾಗ ಫೈನಲ್ ಇಯರ್ ಎಂಟ್ರಿ. ಡೇ 1 ಇಂದನೇ ಎಲ್ಲ ಸೀರಿಯಸ್ ಆಗಕ್ಕೆ ಸ್ಟಾರ್ಟು. ಕ್ಲಾಸಲ್ಲಿ ಅಟೆಂಡೆನ್ಸ್ ಇಲ್ಲದೆ ಇದ್ದವರೆಲ್ಲ ಲೈಬ್ರರಿಯಲ್ಲಿ ಬ್ಯಾಗಿಟ್ಟು ಸೀಟ್ ರಿಸರ್ವ್ ಮಾಡಿರೋರು. ಮಂಜು ಪೋಸ್ಟಿಂಗ್ಸ್ಗೆ ಬರದೇ ಇದ್ದವರು ಸಂಜೆ ಕೇಸ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದರೂ ಲಾಸ್ಟಲ್ಲಿ ಫೈನಲ್ ಎಕ್ಸಾಮ್ನ 2-3 ವಾರಗಳು ಅತ್ಯಂತ ಭಯಾನಕವಾಗಿತ್ತು. ನನ್ನ ಪ್ರಕಾರ ಸಿಲೆಬಸ್ನ ಬಿಟ್ಟು ಎಕ್ಸಾಮ್ನ ಹಿಂದಿನ ರಾತ್ರಿ ಯಾರು ಪ್ರೆಷರ್ನ ಹ್ಯಾಂಡಲ್ ಮಾಡಿದ್ರೋ ಅವ್ರು ಅಲ್ಲೇ ಪಾಸ್ ಆದರು. ಯಾಕಾದರೂ ಜನಗಳು ಕುಡಿತಾರೆ ಅಂತಿದ್ದವರು ಮೆಡಿಸಿನ್ ಎಕ್ಸಾಮಲ್ಲಿ ಯಾವನಾದರೂ ಗುಡ್ಕ ಸಿಕ್ಕಿದ್ರೆ ಸಾಕಪ್ಪ, CLD ಕೇಸ್ ಇದ್ರೆ ಸಾಕಪ್ಪ ಅಂತ ಬೇಡ್ಕೋತಿದ್ವಿ. ರಿಸಲ್ಟ್ ದಿನ ಪಾಸ್ ಅಂತ ಗ್ರೀನಲ್ಲಿ ನೋಡಿದ ಖುಷಿ, ಫೈನಲಿ ಡಾಕ್ಟರ್ ಅಂತ ಗೂಗಲಲ್ಲಿ ಹುಡುಕಿದ ಹಾಕಿದ ಸ್ಟೇಟಸ್ಗಳು ಯಾರೂ ಮರೆಯಲ್ಲ. ಇದಿಷ್ಟು ಒಂದು ಕಡೆ ಆದರೆ ನೆಕ್ಸ್ಟ್ ಬಂದಿದೆ ಇನ್ನೊಂದು ಕಡೆ, ಇಂಟರ್ನ್ಶಿಪ್. ನಿಜವಾಗ್ಲೂ ಮನಸ್ಸಿಂದ ಹೇಳ್ಬೋದು, ಏನು ಇಂಟರ್ನ್ಶಿಪ್ ಗುರು ಸಖತ್ತಾಗಿತ್ತು. ನಮ್ಮ HIMS ಆಸ್ಪತ್ರೆ ಜೀವನಕ್ಕೆ ಬೇಕಾಗುವಷ್ಟು ಎಕ್ಸ್ಪೀರಿಯನ್ಸ್ ಕೊಡ್ತು. ಲೇಟ್ ನೈಟ್ ಸ್ಟಡಿ ಸೆಷನ್ಸ್ಗಳೆಲ್ಲ ಡಬಲ್ ಟ್ರಿಪಲ್ OPDs ಆಯಿತು. ನೋಟ್ಬುಕ್ಸ್ ಎಲ್ಲ ಕೇಸ್ ಶೀಟ್ಸ್ ಆಯಿತು. ಫ್ರೆಂಡ್ಸ್ ಎಲ್ಲ ಫ್ಯಾಮಿಲೀಸ್ ಆದರೂ HIMS ಆಸ್ಪತ್ರೆ ನಮ್ಮ 2ನೇ ಮನೆ ಆಯಿತು. 24 ಗಂಟೆ ನಿದ್ದೆ ಇಲ್ಲದೆ ಇದ್ದರೂ ಡ್ಯೂಟಿ ಮಾಡಿ ನೆಕ್ಸ್ಟ್ ಡೇ ಫ್ರೆಶ್ ಆಗಿ ರೌಂಡ್ಸ್ ಅಟೆಂಡ್ ಮಾಡಿ ಫಾಲೋ ಅಪ್ ಮಾಡ್ತಾ
ತಿಂಡಿ ಇಲ್ದೇನೆ ಇದ್ರು ಒಂದು ಕಪ್ ಟೀ ಬಿಸ್ಕೆಟಲ್ಲಿ ಮ್ಯಾನೇಜ್ ಮಾಡ್ತಾ, ಬಿಳಿ ಇಲ್ದೇನೆ ಫುಲ್ ಎಫರ್ಟ್ ಹಾಕಿದ್ರು ಎಲ್ಲೋ ಒಂದು ಕಡೆ ಒಂದು ಸಣ್ಣ ಇನ್ವೆಸ್ಟಿಗೇಷನ್ ಮಿಸ್ ಆಗಿತ್ತು ಕನ್ಸಲ್ಟೆಂಟ್ಸ್ ಕೈಯಲ್ಲಿ ಬಯಸ್ಕೊಂತ ಕಷ್ಟ ಅಂದರೆ ಏನು ಅನ್ನೋ ಪ್ರಶ್ನೆಗೆ ಉತ್ತರನ ಇನ್ನೂ ಎಕ್ಸ್ಪ್ಲೋರ್ ಮಾಡ್ತಾನೆ ಇದೀವಿ. ಇದೆಲ್ಲದರ ಮಧ್ಯೆ ಸ್ವಲ್ಪ ತರಲೇ ಇದ್ರು ನಮ್ಮ ಮಕ್ಕಳು ಅಂತ ಎಲ್ಲನೂ ಕ್ಷಮಿಸಿ ಪಾಠ ಹೇಳ್ಕೊಟ್ಟ ಎಲ್ಲ ಟೀಚರ್ಸ್ಗೆ ಧನ್ಯವಾದಗಳು. ಒಂದು ಪಟ್ ಜಾಸ್ತಿನೇ ಹೇಳ್ಕೊಟ್ಟಿದ್ದಾರೆ ಹೊರತು ಕಡಿಮೆ ಅಂತೂ ಮಾಡಿಲ್ಲ. ಪ್ರತಿ ಹೆಜ್ಜೆಲೂ ಜೊತೆಗಿದ್ದು ಫಸ್ಟ್ ಸೂಚರ್ ತಪ್ಪಾದಾಗ ಪರವಾಗಿಲ್ಲ ಕಲಿತೀಯಾ, ಫಸ್ಟ್ ಡ್ರೆಸ್ಸಿಂಗ್ ತಪ್ಪಾದಾಗ ಏನಾಗಲ್ಲ ಬಾ ಹೇಳ್ಕೊಡ್ತೀನಿ ಅಂತ ಸಪೋರ್ಟ್ ಮಾಡಿದಂಥ ಎಲ್ಲ PGsಗಳಿಗೆ, ಸರ್ ನೀವು ಫಸ್ಟ್ ಊಟ ಮಾಡಿ ನೀವು ಚೆನ್ನಾಗಿದ್ರೆ ಬೇರೆಯವ್ನು ಚೆನ್ನಾಗಿ ನೋಡ್ಕೊಬೋದು ಅಂತ IM ಇಂಜೆಕ್ಷನ್ನಿಂದ ಹಿಡಿದು ಇಂಟ್ಯುಬೇಷನ್ವರೆಗೂ ಹೇಳ್ಕೊಡ್ತಾ ನರ್ಸಿಂಗ್ ಸ್ಟಾಫ್ ಅವರಿಗೆ, ಬೇಜಾರಾದಾಗ ಸುಸ್ತಾದಾಗ ಮಾರಲ್ ಸಪೋರ್ಟ್ ಕೊಟ್ಟು ಮನೆ ಊಟ ಬಡಿಸಿದಂಥ ಎಲ್ಲ ಡಿ ಗ್ರೂಪ್ ಮತ್ತು ಸೆಕ್ಯೂರಿಟಿ ಅವರಿಗೆ ಇಲ್ಲಿ ಧನ್ಯವಾದ ಹೇಳಲೇಬೇಕು. ನನಗಿನ್ನ ನೆನಪಿದೆ, CET, ನೀಟ್, ಬೋರ್ಡ್ ಎಕ್ಸಾಮ್ಸ್ ಅಥವಾ ಯಾವುದೇ ಎಕ್ಸಾಮ್ಸ್ ಇರಲಿ, ನನ್ನ ಮನೆಯಿಂದ ಆಚೆ ಹೋಗಕ್ಕೆ ಮುಂಚೆ ಇರು ಅಂದ್ಬಿಟ್ಟು ನನ್ನ ತಾಯಿ ದೇವ್ರ ಮನೆಗೆ ಹೋಗಿ ಬೇಡ್ಕೋತಿದ್ರು. ಆ ಭಕ್ತಿ ಎಷ್ಟು ಪರಿಶುದ್ಧವಾಗಿತ್ತು ಅಂದರೆ, ನಾವಿವತ್ತು ಎಷ್ಟೇ ಕಷ್ಟಪಟ್ಟಿದ್ರು ನಮ್ಮ ತಂದೆ ತಾಯಿಯರ ಆಶೀರ್ವಾದ, ಅವ್ರು ಪಟ್ಟ ಕಷ್ಟ ಸ್ಯಾಕ್ರಿಫೈಸಸ್ಗಳಿಲ್ಲದೆ ಇವತ್ತು ನಾವಿಲ್ಲಿರೋಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ವೈದ್ಯ ವೃತ್ತಿಗೆ ನಮ್ಮನ್ನು ಸಮರ್ಪಿಸಿಕೊಳ್ಳುವ ಈ ದಿನವನ್ನು ಇಲ್ಲಿರೋ ಎಲ್ಲ ಪೇರೆಂಟ್ಸ್ಗೂ ಡೆಡಿಕೇಟ್ ಮಾಡಲೇಬೇಕು. ನನಗೆ AR ರೆಹಮಾನ್ ಅವರ ಆಸ್ಕರ್ ತಗೊಂಡಾಗ ಹೇಳಿದ ಮಾತು ನೆನಪಾಗ್ತಿದೆ. ನನಗೆ ಇಲ್ಲಿನವರೆಗೂ ಜೀವನದ ಪ್ರತಿ ಹೆಜ್ಜೆಲೂ 2 ಚಾಯ್ಸ್ ಇತ್ತು, ಪ್ರೀತಿ ಹಾಗೂ ದ್ವೇಷ. ನಾನು ಪ್ರೀತಿನ ಆಯ್ಕೆ ಮಾಡಿಕೊಂಡೆ, ಅದಕ್ಕೆ ನಾನು ಇಲ್ಲಿ ನಿಂತಿದ್ದೀನಿ ಅಂತಾರೆ. ಸೊ ನಾವು ಕೂಡ ಎಲ್ಲೇ ಹೋದರೂ ಪ್ರೀತಿ ಅಂತ ಆಯ್ಕೆ ಮಾಡೋಣ. ಥ್ಯಾಂಕ್ ಯು.